ನಮ್ಮ RCB ಆಟಗಾರರು IPL ಶುರು ಆಗೋಕ್ಕಿಂತ ಮುಂಚೆ 3 ದಿನಾನೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ಭಾಗವಹಿಸಿದ್ದಾರೆ. 2 ತಂಡಗಳನ್ನಾಗಿ ವಿಂಗಡಿಸಿ ಆಟಗಾರರು ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಭಾಗಿಯಾಗಿದ್ದಾರೆ. ಯಾವ ತಂಡದಲ್ಲಿ ಯಾವೆಲ್ಲ ಆಟಗಾರರಿದ್ರು ಮತ್ತೆ ಯಾವ ತಂಡ ಗೆಲುವನ್ನು ಸಾಧಿಸಿತ್ತು ನೋಡೋಣ. ಮೊದಲನೇದಾಗಿ 2 ತಂಡಗಳನ್ನ ಮಾಡಿದ್ರು ಟೀಮ್ ಎ, ಟೀಮ್ ಬಿ. ಟೀಮ್ ಎ ಯಲ್ಲಿ ವೆಂಕಟೇಶ್ ಅಯ್ಯರ್ ಅವರು ನಾಯಕತ್ವವನ್ನು ತೆಗೆದುಕೊಂಡಿದ್ರು. ಟೀಮ್ ಬಿ ನಲ್ಲಿ ಕುನಾಲ್ ಪಾಂಡ್ಯರವರು ನಾಯಕತ್ವವನ್ನು ತೆಗೆದುಕೊಂಡಿದ್ರು. ಮೊದಲು ಬ್ಯಾಟಿಂಗ್ ಮಾಡಿದಂತ ಕುನಾಲ್ ಪಾಂಡ್ಯರವರ ತಂಡ 20 ಓವರ್ ನಷ್ಟಕ್ಕೆ 247 ರನ್ಗಳ ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. ಒಂದು ಜಸ್ಟ್ ಅನ್ಬಿಲೀವಬಲ್ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ನಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. 247 ಟಾರ್ಗೆಟ್ ಅನ್ನ ನೀಡಿದ್ರು. ಪ್ರಮುಖವಾಗಿ ಕುನಾಲ್ ಪಾಂಡ್ಯರವರ ತಂಡದಲ್ಲಿ ದೇವದತ್ ಪಡಿಕ್ಕಲ್ ಅವರು 63 ರನ್ಗಳನ್ನ ಕಲೆ ಹಾಕೊಂಡ್ರು 33 ಬಾಲ್ ಅಲ್ಲಿ. ರಜತ್ ಪಟಿದಾರ್ ಅವರು 74 ರನ್ಗಳನ್ನ ಕಲೆ ಹಾಕೊಂಡ್ರು ಕೇವಲ 25 ಬಾಲ್ಗಳಲ್ಲಿ. ಕುನಾಲ್ ಪಾಂಡ್ಯರವರು 58 ರನ್ಗಳನ್ನ ಕಲೆ ಹಾಕೊಂಡ್ರು 33 ಬಾಲ್ ಅಲ್ಲಿ. ಬಟ್ ಈ ಒಂದು ಮೊತ್ತವನ್ನ ಚೇಸ್ ಮಾಡಕ್ಕೆ ಬಂದಂತ ವೆಂಕಟೇಶ್ ಅಯ್ಯರ್ ಅವರ ತಂಡ ಜಿತೇಶ್ ಶರ್ಮಾ ಅವರು 81 ರನ್ಗಳನ್ನ ಕಲೆ ಹಾಕೊಂಡ್ರು 37 ಬಾಲ್ ಅಲ್ಲಿ. ವಿರಾಟ್ ಕೊಹ್ಲಿ ಅವರು 29 ರನ್ಗಳನ್ನ ಬಾರಿಸಿದ್ರು 12 ಬಾಲ್ ಅಲ್ಲಿ. ಹತ್ತತ್ರ 270 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ವೆಂಕಟೇಶ್ ಅಯ್ಯರ್ ಅವರು 16 ಬಾಲ್ಗೆ 30 ರನ್ಗಳನ್ನ ಕಲೆ ಹಾಕೋತಾರೆ. 14 ಬಾಲ್ ನಲ್ಲಿ 36 ರನ್ಗಳನ್ನ ಟೀಮ್ ಡೇವಿಡ್ ಅವರು ತೆಗೆದುಕೊಳ್ತಾರೆ. ಕುನಾಲ್ ಪಾಂಡ್ಯರ್ ಅವರ ತಂಡ ಗೆಲುವನ್ನ ಸಾಧಿಸಿದೆ. ಅದಷ್ಟೇ ಅಲ್ಲದೆ ನಮ್ಮ ಬಾಲರ್ಸ್ ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು 30 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಮತ್ತೆ 3 ವಿಕೆಟ್ ಗಳನ್ನ ತೆಗೆದುಕೊಟ್ಟಿದ್ದಾರೆ 4 ಓವರ್ ಬಾಲಿಂಗ್ ಮಾಡಿ. ಉಳಿದ ಎಲ್ಲಾ ಬಾಲರ್ಸ್ ಗಳು ಒಂದ್ ತಕ್ಕ ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಬಟ್ ಆಲ್ಮೋಸ್ಟ್ ಇವಾಗ ಈ IPL ನೋಡ್ತಾ ಬಂದ್ರೆ ಬಾಲರ್ಸ್ ಗಳು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾನೆ ಬರ್ತಾ ಇದ್ರೆ. ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ಅಬ್ಬರಿಸಿದರೆ ಇನ್ನೂ ಕೂಡ ಇನ್ನೂ ಒಂದೆರಡು ಪ್ರಾಕ್ಟೀಸ್ ಪಂದ್ಯಗಳನ್ನ ಆಡ್ತಾರಂತ ಮಾಹಿತಿ ಬರ್ತಾ ಇದೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.